ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಗಣಿತ ಅಂದರೆ ನನಗೆ ಕಬ್ಬಿಣದ ಕಡಲೆ, ಸೊ ಗಣಿತದಲ್ಲಿ ನಾನು ಪಾಸೇ ಆಗೋದಿಲ್ಲ, ಎಷ್ಟು ಓದಿದ್ರೂ ಕೂಡ ನನಗೆ ತಲೆಯಲ್ಲಿ ಬರ್ತಾ ಇಲ್ಲ ಅಥವಾ ಓದಿದ್ದು ಕೂಡ ನೆನಪಾಗ್ತಾ ಇಲ್ಲ, ನಾನು ಯಾವುದಾದ್ರೂ ಇಂಪಾರ್ಟೆಂಟನ್ನು ಓದಬೇಕು ಅನ್ನೋದನ್ನು ಹೇಳಿ ಅಂತ ಇದೆ. ಮತ್ತು ಸುಮಾರು ವಿದ್ಯಾರ್ಥಿಗಳ ಗಣಿತದಲ್ಲಿ ಕಡಿಮೆ ಅಂಕನ್ನು ಕೂಡ ಗಳಿಸಿದ್ದಾರೆ, ಫೇಲು ಕೂಡ ಆಗಿದ್ದಾರೆ. ಸೊ ಯಾರೆಲ್ಲ ಗಣಿತದಲ್ಲಿ ಮಿನಿಮಮ್ 30 ಅಂಕಗಳು, ಸೊ ನೆನಪಿಟ್ಕೊಡ್ರಿ, ನಾನು ಇಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ ಮಿನಿಮಮ್ 30, ಬಹಳ ಕಷ್ಟ ಇಲ್ಲ, 30 ಮಾರ್ಕ್ಸ್. ಓಕೆನಾ? ಸೊ ಫಸ್ಟ್ 30 ನೋಡೋಣ. ಆದರೆ ನಾನು ನಿಮಗೆ ನೀವು ಕಮೆಂಟ್ ಮಾಡಿದರೆ ನಾನು 60 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕಗಳನ್ನೇ ಹೇಳ್ತೀನಿ. ನಾನು ಹೇಳ್ತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಏನಾಗ್ತದೆ ಅಂತಂದರೆ ಈ ಲೆಕ್ಕಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದೇ ಬರ್ತಾರೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಗಣಿತದಲ್ಲಿ 30 ಅಂಕಗಳಿಗೆ ಬರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜನ್ನು ಹೇಳ್ತೀನಿ. ಫಸ್ಟ್ ಸ್ನೇಹಿತರೆ, ಸೊ ನಿಮಗೆ ಇರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಸಕ್ತಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ನೆನಪಿನ ಶಕ್ತಿನೂ ಕೂಡ ಇರಬೇಕು. ಸೊ ಹೇಳ್ತಾರೆ, ಒಂದು ವಾಕ್ಯ ಬರ್ತದೆ, ಅದು ಫೇಮಸ್ ಇದೆ, ಗೆಲ್ಲುವ ಮನಸ್ಸು ಗೆಲ್ತದೆ, ಸೋಲುವ ಮನಸ್ಸು ಸೋಲ್ತದೆ ಅಂತ. ನಾನು ಓದ್ತೀನಿ, ನಾನು ಮಾಡ್ತೀನಿ ಅಂದರೆ ಓದ್ತೀವಿ, ಮಾಡೇ ಮಾಡ್ತೀವಿ. ನನಗೆ ಆಗೋದಿಲ್ಲ ಅಂತಂದರೆ ಆಗೋದೇನೆ ಇಲ್ಲ, ಅದೇ ಇಚ್ಛೆ ಅಂತ ಕರಿತೀವಿ. ಇನ್ನು ನೆನಪಿನ ಶಕ್ತಿ ಅಂತಂದ್ರೆ ಏನಂದ್ರೆ ಪದೇ ಪದೇ ಓದೋದನ್ನು ಬರಿಬೇಕು. ನಮ್ಮ ತಲೆಗಳೇನು ಕಂಪ್ಯೂಟರ್ಗಳ ಮೆಮರಿಗಳಲ್ಲ ಅಥವಾ ಪೆನ್ ಡ್ರೈವ್ ಮೆಮರಿ ಕಾರ್ಡ್ಗಳಂತೂ ಅಲ್ಲವೇ ಅಲ್ಲ. ಸೊ ಮಾನವನ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿ ಮರೆವು ಅಂತಕ್ಕಂಥದ್ದು. ಎಷ್ಟು ನೀವು ಪದೇ ಪದೇ ಹೇಳ್ತೀರಿ ಅಷ್ಟು ತಲೆಯಲ್ಲಿ ನೆನಪಿನಲ್ಲಿ ಗಾಢವಾಗಿ ಉಳಿತದ. ಎಷ್ಟು ಓದಿದ್ದನ್ನು ಬೇಗ ಹೋಗ್ತದ ಅಷ್ಟು ನಿಮಗೆ ಏನು ಅದರದ್ದು ಯೂಸ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಹೇಳೋದಂದರೆ ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಯನ್ನು ಮಾಡಿಕೊಡ್ರಿ. ಹಾಗಾದರೆ 30 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದಲ್ಲಿ ನಾನು ಮೂರೇ ವಿಷಯ ಹೇಳ್ತೀನಿ. ಒಂದನೇದು ಪ್ರಮೇಯಗಳು, ಥೇರಮ್ಸ್, ಎರಡನೇದು ಚಿತ್ರಗಳು, ಡಯಾಗ್ರಾಮ್ಸ್, ಥರ್ಡ್ ಒನ್ ಸೂತ್ರಗಳು, ಫಾರ್ಮುಲಾಸ್ ಆ್ಯಂಡ್ ಡೆಫಿನೇಷನ್ಸ್ ಅಂತ ಹೇಳ್ತೀವಿ. ಇಷ್ಟು ಮೂರನ್ನು ಕಲಿತುಕೊಂಡ್ರೆ ಸಾಕು. ಕನಿಷ್ಠ 30 ಪ್ಲಸ್ ಏನು ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ 30 ಮಾರ್ಕ್ಸನ್ನು ಪಡಿತೀರಿ, ಪಾಸು ಆಗ್ತೀರಿ. ಇನ್ನು ಲೆಕ್ಕ ಮಾಡೋಕ್ಕೆ ಹೋಗಬೇಡಿ. ಪ್ರಮೇಯಗಳನ್ನು ಕಲ್ಕೊಡ್ರಿ, ರಚನೆಗಳನ್ನು ಮಾಡಿರಿ, ಸೂತ್ರಗಳನ್ನ ಬಾಹ್ಯಾಟಗಳನ್ನು ಹಾಕ್ರಿ. ಎಸ್, ಒಂದೇದು ನೋಡೋಣ. ಪ್ರಮೇಯಗಳು ಎಷ್ಟು, ನಿಮಗೆ ಯಾವ್ಯಾವ ಪ್ರಮೇಯ ಓದಬೇಕು. ನಿಮಗೆ ಟೋಟಲ್ 2 ಪ್ರಮೇಯಗಳನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಎಷ್ಟು ಪ್ರಮೇಯಗಳು? 2. ಒಂದಂತನೂ ಕೂಡ ವೃತ್ತಗಳ ಮೇಲೆ ಇರ್ತದೆ. ಎಸ್, 4.1 ಮತ್ತು 4.2 3 ಮಾರ್ಕ್ಸ್. ಇನ್ನೊಂದು ತ್ರಿಭುಜಗಳ ಮೇಲೆ ಬರ್ತಕ್ಕಂಥ ಪ್ರಮೇಯ ಇರ್ತದೆ, ಅದು 4 ಅಥವಾ 5 ಮಾರ್ಕ್ಸ್ ಬರ್ತದೆ. ಸೊ ಟೋಟಲಿ ಇಲ್ಲಿ ನೀವು 7ರಿಂದ 8 ಮಾರ್ಕ್ಸ್ಗಳನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ತಗೊಳ್ಬೋದು. ಎಲ್ಲಿ? ಪ್ರಮೇಯಗಳಲ್ಲಿ. ಎಷ್ಟು ಪ್ರಮೇಯ ಕಲಿಬೇಕು? ಎಸ್, ಥೇಲ್ಸನ ಪ್ರಮೇಯ ಕಲಿಬೇಕು, ಪೈಥಾಗೋರಸ್ ಪ್ರಮೇಯ ಕಲಿಬೇಕು, ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಕಲಿಬೇಕು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯವನ್ನು ಕಲಿಬೇಕು. ಸೊ ಜೊತೆಗೆ ವೃತ್ತಗಳ ಪಾಠದಲ್ಲಿರ್ತಕ್ಕಂಥ 4.1 ಮತ್ತು 4.2, ಸೊ ಇವೆರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ಇಷ್ಟು ನೀವು ಕಲಿತ್ರೆ ಖಂಡಿತವಾಗಿ 7-8 ಮಾರ್ಕ್ಸ್ಗಳನ್ನ ಪ್ರಮೇಯಗಳಿಂದ ಕಲಿತೀರಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗಿನಿಂದನೇ ಯಾರೆಲ್ಲ ಇಲ್ಲ, ಚೆನ್ನಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇವೆಲ್ಲ ಪ್ರಮೇಯಗಳಿದ್ದಾವೆ, ಇಷ್ಟನ್ನು ಕೂಡ ಪದೇ ಪದೇ ಬರೆದು ಪ್ರಾಕ್ಟೀಸ್ ಮಾಡಿ. 100% ನೀವು ಸ್ವಲ್ಪ ಏನಾಗ್ತೀರಪ್ಪ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಇನ್ನು ಡಯಾಗ್ರಾಮ್ಸ್ಗಳನ್ನು ನೋಡೋಣ. ಚಿತ್ರಗಳು, ರಚನೆಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. 12 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು, ಡಯಾಗ್ರಾಮ್ಗಳಲ್ಲಿ ತಗೋಬಹುದು. 12 ಮಾರ್ಕ್ಸ್ ಕಡಿಮೆ ಅಲ್ಲ. 2 ಗ್ರಾಫ್ ಇದ್ದಾವೆ, ಓಕೆ ತಾನೆ? ಎಸ್, ಒಂದು ಓಜಿವಿದೆ, ಒಂದು ಗ್ರಾಫ್ ಇದೆ. ನೆಕ್ಸ್ಟ್ ರೇಖಾಖಂಡಗಳ ವಿಭಜನೆ, ಸ್ಪರ್ಶಕದ ರಚನೆ, ಸಮರೂಪ ತ್ರಿಭುಜದ ರಚನೆ. ಒಂದು ಗ್ರಾಫಿಗೆ 4 ಮಾರ್ಕ್ಸು, ಓಜಿವಿಗೆ 3 ಮಾರ್ಕ್ಸು, ರೇಖಾಖಂಡ ಅಥವಾ ಸ್ಪರ್ಶಕಕ್ಕೆ 2 ಮಾರ್ಕ್ಸ್ ಇರ್ತದೆ, ಸಮರೂಪ ತ್ರಿಭುಜಕ್ಕೆ 3 ಮಾರ್ಕ್ಸ್ ಇರ್ತದೆ. ಟೋಟಲ್ 12 ಮಾರ್ಕ್ಸ್ಗಳನ್ನು ರಚನೆಗಳನ್ನು ಮಾಡಿ ನೀವು ಕಲಿಬೋದು. ಈಗಿನ ಹಿಡಿದನೆ ನೀವು ಪ್ರಾಕ್ಟೀಸ್ಗಳನ್ನು ಮಾಡಿ. ಗ್ರಾಫ್ ಸೀಟ್ಗಳನ್ನು, ರೇಖಾಖಂಡ ವಿಭಜನೆಗಳನ್ನು, ಸ್ಪರ್ಶಕಗಳ ರಚನೆಗಳನ್ನು, ಸಮರೂಪ ತ್ರಿಭುಜಗಳ ರಚನೆ ಮಾಡೋದನ್ನು ಕಲಿಲೇಬೇಕು. ಇನ್ನು ಥರ್ಡ್ದಲ್ಲಿ ಬರ್ತಕ್ಕಂಥದ್ದು ಸೂತ್ರಗಳು. ಮಿನಿಮಮ್ ನಿಮಗೆ 10 ಮಾರ್ಕ್ಸ್ಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ತಂದು ಕೊಡ್ತಾವ, 10ಕ್ಕಿಂತ ಹೆಚ್ಚೇ ತಂದು ಕೊಡ್ತಾವ. ಯಾಕಂದರೆ ಈ ಸೂತ್ರಗಳನ್ನು ನೀವು ಮುಖ್ಯವಾಗಿರ್ತಕ್ಕಂಥ ಲೆಕ್ಕಗಳಿಗೆ ಹಾಕಬೇಕು. ಆ ಲೆಕ್ಕಗಳಿಗೆ ಹಾಕಿ ನಿಮ್ಗೆ ಎಷ್ಟು ಸ್ಟೆಪ್ಸ್ ಬರ್ತದೆ ಅಷ್ಟು ಸ್ಟೆಪ್ಸ್ ಒಳಗೂ ಕೂಡ ನೀವು ಹೋಗಿದ್ರೆ ಸೊ ಖಂಡಿತವಾಗಿ ಎಷ್ಟು ಕರೆಕ್ಟ್ ಇದಲ್ಲ ಅಷ್ಟು ಮಾರ್ಕ್ಸ್ ಆದರೂ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಹಾಗಾದರೆ ಸೂತ್ರಗಳಲ್ಲಿ ಫಸ್ಟ್ ನೀವು ಬರ್ತಕ್ಕಂಥದ್ದು ಶ್ರೇಣಿ ಪಾಠಗಳಲ್ಲಿನ ಎಲ್ಲ ಸೂತ್ರಗಳನ್ನು ಬಾಹ್ಯಾಟ್ ಹಾಕಿ. ಎರಡನೇದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಅದರಲ್ಲಿ ಆದರ್ಶ ರೂಪ ಮತ್ತು ಕೋಷ್ಟಕ ಬರ್ತದೆ, ಅದನ್ನು ನೋಡಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದ ಕಂಡುಹಿಡಿತಕ್ಕಂಥ ಸೂತ್ರಗಳು, ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಮಧ್ಯಬಿಂದು ಸೂತ್ರ,
ತ್ರಿಭುಜದ ವಿಸ್ತೀರ್ಣ ಸೂತ್ರಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. 1 ಮಾರ್ಕ್ಸಿಗೂ ಕೇಳ್ತಾರೆ, 2 ಮತ್ತು 3 ಮಾರ್ಕ್ಸಿನ ಮೇಲೆ ಲೆಕ್ಕಗಳ ಸಹಿತನೂ ಕೂಡ ಇದಾವೆ. ಇನ್ನು ವರ್ಗ ಸಮೀಕರಣದ ಆದರ್ಶದ ರೂಪ, ಐಲರನ ಸೂತ್ರ, ಶೋಧಕದ ಸೂತ್ರ, ಮೂಲಗಳ ಸ್ವಭಾವ ಇವು ನಿಮಗೆ ಬಹಳ 2-3 ಮಾರ್ಕ್ಸ್ ಇವೆ ತಂದು ಕೊಡ್ತವೆ. ಸರಾಸರಿ ಸೂತ್ರ, ಮಧ್ಯಾಂಕ, ಬಹುಲಕ, ಸಂಭವನೀಯತೆ ಇಷ್ಟು ಸೂತ್ರಗಳನ್ನು ಕಲಿದ್ರೆ ಇಲ್ಲಿ ನಿಮಗೆ 4-5 ಮಾರ್ಕ್ಸ್ ಲೆಕ್ಕಗಳನ್ನು ಕೂಡ ಬರ್ತವೆ. ಲಾಸ್ಟ್ ತ್ರಿಭುಜದ ನಿಮಗೆ ಘನಫಲಗಳ ಮೇಲ್ಮೈ ವಿಸ್ತೀರ್ಣಗಳ ಪಾಠದಲ್ಲಿ ಘನ, ಆಯತಘನ, ಶಂಕು, ಶಂಕುವಿನ ಭಿನ್ನಕ, ಶಿಲಿಂಡರ, ಗೋಳ, ಅರ್ಧಗೋಳದ ಸೂತ್ರಗಳನ್ನು ನೀವು ಬಾಹೆಟ್ ಹಾಕಲೇಬೇಕು. ಇಷ್ಟು ಬಾಹೆಟ್ ಹಾಕಿದರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಮಿನಿಮಮ್ 10 ಮಾರ್ಕ್ಸ್ಗಾದರೂ ನಿಮಗೆ ಸೂತ್ರಗಳಿಂದ ಬರ್ತದೆ. ನಾನು ನಿಮಗೇನು ಹೇಳಿದೆ, ಪ್ರಮೇಯಗಳಲ್ಲಿ 8 ಮಾರ್ಕ್ಸ್ ಹೇಳಿದೆ, ರಚನೆಗಳಲ್ಲಿ 12 ಮಾರ್ಕ್ಸ್ ಹೇಳಿದೆ, ಸೂತ್ರಗಳಿಂದ 10 ಹೇಳಿದೆ, ಮಿನಿಮಮ್ 30 ಮಾರ್ಕ್ಸ್ಗಳನ್ನ ನಾನು ಏನು ಮಾಡಿದೆ, ನಾನು ನಿಮಗೆ ಹೇಳಿದೆ. ಸೊ ಎಲ್ಲ ಅಷ್ಟೇ ಅಲ್ಲದೆ ಈ ನಿಮಗೆ ಟೈಮ್ ಸಿಕ್ಕಿದ್ರೆ ಇಲ್ಲಿ ಲೆಕ್ಕಗಳನ್ನು ಕೂಡ ಇದ್ದಾವೆ. 2 ಚರಾಕ್ಷರವುಳ್ಳ ಒಳಗೊಂಡ ಸಮೀಕರಣ ಬಿಡಿಸ್ತಕ್ಕಂಥ ಲೆಕ್ಕ ಬರ್ತದೆ, ಮೂಲಗಳ ಸ್ವಭಾವವನ್ನು ಹೇಳ್ತಕ್ಕಂಥದ್ದು, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು, ಬಹುಪದೋಕ್ತಿಗಳ ಮಹತ್ತಮ ಘಾತ ಹೇಳೋದು, ಶೂನ್ಯತೆ ಕಂಡುಹಿಡಿಯೋದು, ತ್ರಿಕೋನಮಿತಿಯ ಲಘು ಉತ್ತರ, ಪ್ರಮೇಯಗಳ ಹೇಳಿಕೆಗಳು ಬರ್ತವೆ, ಚಿಕ್ಕ ಚಿಕ್ಕ ಸಂಭವನೀಯತೆ ಲೆಕ್ಕಗಳು ಬರ್ತವೆ. ಇವೆಲ್ಲ ಬರೆದ್ರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 30 ಮಾರ್ಕ್ಸ್ಗಳನ್ನು ಪಡಿತೀರಿ. ಸೊ ತಡ ಯಾಕೆ, ವಿಡಿಯೋ ನೋಡಿದ್ದೀರಂದ್ಮೇಲೆ ನಿಮಗೆ ಒಂದು ಪ್ಲ್ಯಾನಿಂಗ್ ಸಿಕ್ಕದ, ಒಂದು ಕಂಟೆಂಟ್ ಸಿಕ್ಕದ, ನಾನು ಏನು ಓದಬೇಕು 30 ಮಾರ್ಕ್ಸ್ ಪಡಿಲಿಕ್ಕೆ, ಏನೆಲ್ಲ ಓದಿದ್ರೆ ನಾನು ಪಾಸ್ ಆಗ್ತೀನಿ ಅನ್ನೋದನ್ನು ನಿಮಗೆ ಮಾಹಿತಿ ಸಿಕ್ಕದ. ಸೊ ತಡ ಮಾಡದೆ ಪುಸ್ತಕವನ್ನು ತೆಗೆದುಕೊಂಡು ಹೇಳಿರ್ತಕ್ಕಂಥ ವಿಷಯಾಂಶಗಳನ್ನು ಚೆನ್ನಾಗಿ ಓದಿ ಮಕ್ಕಳೇ. ಗಣಿತದಲ್ಲಿ ಕಡ್ಡಾಯವಾಗಿ ನೀವು ಪಾಸ್ ಆಗಿ ಆಗ್ತೀರಿ. ಸೊ ನಾನು ಮತ್ತಷ್ಟು ಗಣಿತದ ಲೆಕ್ಕಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾವು ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ, ನಾಟ್ ಓನ್ಲಿ ಗಣಿತ ಮತ್ತು ಕನ್ನಡ ಎಲ್ಲ ವಿಷಯಗಳು. ಸೊ ನಿಮಗೆ ಆಯಾ ವಿಷಯದ ಪ್ಲೇಲಿಸ್ಟ್ ಲಿಂಕ್ಗಳು ಸಿಗ್ತದೆ. ನಾ ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ಏನು ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನೀವೆಲ್ಲರೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಸೊ ಖಂಡಿತವಾಗಿ ವಿಡಿಯೋಗಳು ಸಿಗ್ತವೆ, ಅವುಗಳನ್ನು ನೋಡ್ಬೋದು. ಸೊ ನಮ್ಮದೇ ಒಂದು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಪೇಜ್ಗಳಿದ್ದಾವೆ, ಅವುಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ ಚಾನಲ್ದು. ಅಲ್ಲಿ ಹೋಗಿ ನೀವುಗಳು ಕೂಡ ನಮ್ಮನ್ನು ಏನು ಮಾಡ್ಬೋದಪ್ಪ ಅಂತಂದರೆ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ 30ಕ್ಕಿಂತ ಹೆಚ್ಚು ಅಂಕಗಳನ್ನು ತಗೋತಕ್ಕಂಥ ನಿಮಗೆ ಇಚ್ಛಾಶಕ್ತಿ ಬೆಳೀಲಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.